ಇಂತಹ ಸಮಯದಲ್ಲಿ ಮಾಸ್ಕ್ ಧರಿಸೋದು ಬಹಳ ಅವಶ್ಯಕ. ನಾವು ನಿಮಗೆ ಮತ್ತೆ ಕೇಳಿಕೊಳ್ತೇವೆ, ದಯವಿಟ್ಟು ಮಾಸ್ಕ್ ಧರಿಸಿ. ಇದಕ್ಕಾಗಿಯೇ News18 ಮಾಸ್ಕ್ ಪೆಹನೋ ಇಂಡಿಯಾ ಅಭಿಯಾನ ಶುರು ಮಾಡಿದೆ. ಈ ಮಹಾಮಾರಿ ಎಷ್ಟು ದಿನ ಇರುತ್ತೋ ಅಲ್ಲಿವರೆಗೂ ಮಾಸ್ಕ್ ತೆಗೆಯೋದಿಲ್ಲ ಅಂತ ಪ್ರತಿಜ್ಞೆ ಮಾಡೋಣ. ಮಾಸ್ಕ್ ಸರಿಯಾದ ರೀತಿಯಲ್ಲಿ ಹಾಕಿಕೊಳ್ಳೋಣ. ವೀಕ್ಷಕರೇ, ನಾನು ಸ್ಟುಡಿಯೋ ಒಳಗೆ ಬಂದಿದ್ದೀನಿ, ಸೊ ನನ್ನ ಮಾಸ್ಕ್ ಅನ್ನ ರಿಮೂವ್ ಮಾಡ್ತಾ ಇದ್ದೀನಿ. ಅದರ್ವೈಸ್ ಎಲ್ಲ ಟೈಮಲ್ಲೂ ಕೂಡ ನಾನು ಮಾಸ್ಕ್ ಅನ್ನ ಹಾಕೊಂಡಿರ್ತೀನಿ. ನೀವು ಕೂಡ ಅಗತ್ಯ ಇದ್ರೆ ಮಾತ್ರ ರಸ್ತೆಗೆ ಬನ್ನಿ, ಇಲ್ಲ ಅಂತಂದ್ರೆ ಮನೆಯಲ್ಲೇ ಇದ್ದು ಸೇಫ್ ಆಗಿರಿ. ವೆಲ್ ವೀಕ್ಷಕರೇ, ದಿನದಲ್ಲಿ ನಡೆದಂತಹ ಪ್ರಮುಖ ಸುದ್ದಿಗಳನ್ನ ಇದೀಗ ಒಂದೊಂದೇ ಫಟಾಫಟ್ ನೋಡ್ತಾ ಹೋಗೋಣ. ದೇಶದಲ್ಲಿ ಕೊರೋನಾ ಹೆಮ್ಮಾರಿ ಇನ್ನೂ ಕಂಟ್ರೋಲ್ಗೆ ಬರ್ತಿಲ್ಲ. ಹೀಗಾಗಿ ನಾಗರಿಕ ವಿಮಾನಯಾನ ಇಲಾಖೆ ಇನ್ನಷ್ಟು ನಿರ್ಬಂಧಗಳನ್ನು ಹೇರಿದೆ. ವಿಮಾನಗಳಲ್ಲಿ 50% ಪ್ರಯಾಣಿಕರಿಗೆ ಮಾತ್ರ ಅವಕಾಶ ಕಲ್ಪಿಸಲಾಗುತ್ತಿದೆ. ಇನ್ನು ಗೋವಾದಲ್ಲಿ ಕೋವಿಡ್ ಪ್ರಕರಣಗಳು ಹೆಚ್ಚುತ್ತಿರುವ ಕಾರಣಕ್ಕೆ ಜೂನ್ 7ರವರೆಗೆ ಲಾಕ್ಡೌನ್ ವಿಸ್ತರಿಸಲಾಗಿದೆ ಅಂತ ಗೋವಾ ಸಿಎಂ ಪ್ರಮೋದ್ ಸಾವಂತ್ ಮಾಹಿತಿ ಕೊಟ್ಟಿದ್ದಾರೆ. ಜೂನ್ 7ರ ಬೆಳಿಗ್ಗೆ 7 ಗಂಟೆವರೆಗೆ ರಾಜ್ಯದಲ್ಲಿ ಲಾಕ್ಡೌನ್ ವಿಸ್ತರಿಸಲು ಸರ್ಕಾರ ನಿರ್ಧರಿಸಿದೆ. ಅದಕ್ಕೆ ಸಂಬಂಧಪಟ್ಟಂತೆ ಆದೇಶಗಳನ್ನು ಆಯಾ ಜಿಲ್ಲಾಧಿಕಾರಿಗಳು ಹೊರಡಿಸಬೇಕು ಅಂತ ಗೋವಾ ಮುಖ್ಯಮಂತ್ರಿ ಕಚೇರಿ ಟ್ವೀಟ್ ಮಾಡಿದೆ. ರಾಜ್ಯದಲ್ಲಿ ಕೊರೋನಾ ಸೋಂಕು ಕೊಂಚ ಕಡಿಮೆಯಾಗ್ತಾ ಇರುವ ಹಿನ್ನೆಲೆ ಜನ ಲಾಕ್ಡೌನ್ ಸಡಿಲಿಕೆ ಆಗಬಹುದು ಎಂಬ ನಿರೀಕ್ಷೆಯಲ್ಲಿದ್ದಾರೆ. ಇದರ ಬಗ್ಗೆ ಮಾತನಾಡಿದ ಗೃಹ ಸಚಿವ ಬಸವರಾಜ ಬೊಮ್ಮಾಯಿ, ಸದ್ಯ ಲಾಕ್ಡೌನ್ನಲ್ಲಿ ಯಾವುದೇ ಬದಲಾವಣೆ ಇಲ್ಲ ಅಂತ ಸ್ಪಷ್ಟನೆ ಕೊಟ್ಟಿದ್ದಾರೆ. ಜೂನ್ 7ರವರೆಗೆ ಇರುವ ಲಾಕ್ಡೌನ್ ಅನ್ನು ನಾವು ಪೂರ್ಣಗೊಳಿಸುತ್ತೇವೆ. ಈಗಾಗಲೇ ಕೇಂದ್ರ ಗೃಹ ಇಲಾಖೆ ಜೂನ್ 30ರ ತನಕ ಕಠಿಣ ಕ್ರಮಕ್ಕೆ ಸೂಚನೆ ನೀಡಿದೆ. ಹೀಗಾಗಿ ಇದರ ಬಗ್ಗೆ ರಾಜ್ಯದಲ್ಲಿ ಅನುಷ್ಠಾನ ಮಾಡುವ ಸಂಬಂಧ ಸಭೆಗೆ ನಿರ್ಧರಿಸಲಾಗಿದೆ. ಎಲ್ಲಾ ಸಚಿವರ ಜೊತೆ ಸಿಎಂ ಸಭೆ ನಡೆಸಲು ತೀರ್ಮಾನ ಮಾಡಲಾಗಿದೆ. ಇವಾಗ ಪಾಸಿಟಿವ್ ದರ 10% ಹೆಚ್ಚಿದೆ. 10ಕ್ಕಿಂತ ಕಡಿಮೆ ಬರುವ ತನಕ ಲಾಕ್ಡೌನ್ನಲ್ಲಿ ಸಡಿಲಿಕೆ ಇಲ್ಲ. ಈಗಿರುವ ಕಠಿಣ ನಿಯಮಗಳೇ ಮುಂದುವರಿಯಲಿವೆ. ನಮಗೆ ಇರುವ ಗುರಿ ಸೋಂಕು ಕಡಿಮೆ ಪ್ರಮಾಣ ಆಗೋದು ಅಂತ ಗೃಹ ಸಚಿವ ಬಸವರಾಜ ಬೊಮ್ಮಾಯಿ ಹೇಳಿದ್ದಾರೆ. ನಾವು 7ನೇ ತಾರೀಕುವರೆಗೂ ಲಾಕ್ಡೌನ್ ಘೋಷಣೆ ಮಾಡಿದ್ದೇವೆ. ಈಗ ಅದನ್ನು ಪೂರ್ವ ಪರಿಪಾಲನೆ ಮಾಡ್ತೀವಿ, ಅದು ಬದಲಾವಣೆ ಇಲ್ಲ. ಇನ್ನು ಕೇಂದ್ರ ಸರ್ಕಾರ ಗೃಹ ಇಲಾಖೆ ಸಾಕಷ್ಟು ಮಾರ್ಗದರ್ಶನವನ್ನು ಕೊಟ್ಟಿದೆ. ಜೂನ್ 30ರವರೆಗೂ ಬಿಗಿಯಾದ ಕ್ರಮಗಳೇ ಇರಬೇಕು ಅನ್ನುವಂಥದ್ದನ್ನು ಹೇಳಿದೆ. ಅದರ ಬಗ್ಗೆ ಯಾವ ರೀತಿ ಇಂಪ್ಲಿಮೆಂಟ್ ಮಾಡಬೇಕು ಏನಿಲ್ಲ ಅನ್ನೋದ್ರ ಬಗ್ಗೆ ಮುಖ್ಯಮಂತ್ರಿಗಳು ಎಲ್ಲ ಸಚಿವರ ಸಭೆಯನ್ನು ಕರೆದು ತೀರ್ಮಾನವನ್ನು ಮಾಡಬೇಕನ್ನುವಂಥದ್ದು ನಿನ್ನೆ ತೀರ್ಮಾನ ಆಗಿದೆ. 7ನೇ ತಾರೀಕುವರೆಗೂ ಸೋಮವಾರದಿಂದ 7ನೇ ತಾರೀಕುವರೆಗೂ ಬಹುತೇಕ ಮುಂದಿನ ಸೋಮವಾರವರೆಗೂ ಯಾವುದೇ ರೀತಿಯ ಈಗಿರೋದ್ರಲ್ಲಿ ಬದಲಾವಣೆ ಇಲ್ಲ. ಪಾಸಿಟಿವಿಟಿ ರೇಟ್ ಕಡಿಮೆ ಆಗಿಲ್ಲ, ಇನ್ನು ಪೂರ್ಣ ಪ್ರಮಾಣದಲ್ಲಿ ಕಡಿಮೆ ಆಗಬೇಕು, 10ಕ್ಕಿಂತ ಕೆಳಗಡೆ ಹೋಗಬೇಕು. ಮತ್ತು ಗ್ರಾಮೀಣ ಪ್ರದೇಶದಲ್ಲಿ ಇನ್ನು ಸಂಖ್ಯೆ 22-23 ಸಾವಿರ ಇದೆ, ಅದು ಕನಿಷ್ಠ 10,000ಕ್ಕಿಂತ ಕೆಳಗಡೆ ಹೋಗಬೇಕು. ಆವಾಗ ನಮ್ಮ ಹೆಲ್ತ್ ಇನ್ಫ್ರಾಸ್ಟ್ರಕ್ಚರ್ನ ನಿಭಾಯಿಸೋಕ್ಕೆ ಸಾಧ್ಯ ಇದೆ. ಎಲ್ಲ ಗಮನದಲ್ಲಿ ಇಟ್ಕೊಂಡು ನಾವು ತೀರ್ಮಾನ ಮತ್ತು ಟೋಟಲ್ ಸಂಖ್ಯೆಯಲ್ಲೂ ಕೂಡ ಇನ್ನಷ್ಟು ಕಡಿಮೆ ಆಗಬೇಕು. ಆವಾಗ ಅದರ ಮೇಲೆ ಹತೋಟಿ ನಿಯಂತ್ರಣ ಹೆಲ್ತ್ ಇನ್ಫ್ರಾಸ್ಟ್ರಕ್ಚರ್ ಮಾಡೋಕ್ಕೆ ಸಾಧ್ಯ ಅನ್ನುವಂಥದ್ದು ಪರಿಣಿತರ ಎಕ್ಸ್ಪರ್ಟ್ಗಳ ಒಂದು ಅಭಿಪ್ರಾಯ. ಬೆಂಗಳೂರಲ್ಲಿ ಸೋಂಕು ದಿನೇ ದಿನೇ ಕಡಿಮೆಯಾಗ್ತಾ ಇದೆ. ಈ ಬಗ್ಗೆ ಮಾತನಾಡಿದ ಬೆಂಗಳೂರಿನ ಬಿಬಿಎಂಪಿ ಮುಖ್ಯ ಆಯುಕ್ತ ಗೌರವ್ ಗುಪ್ತಾ, ಬಹಳ ದಿನಗಳ ಬಳಿಕ ಬೆಂಗಳೂರಲ್ಲಿ ಸೋಂಕು ಕಡಿಮೆಯಾಗಿದೆ. ಕಳೆದ 20 ದಿನಗಳಿಂದ ಇದೇ ಟ್ರೆಂಡ್ ಬೆಂಗಳೂರಿನಲ್ಲಿ ಮುಂದುವರಿತಾ ಇದೆ. ಇದನ್ನ ಕಾಪಾಡುವುದು ತುಂಬಾ ಅಗತ್ಯವಿದೆ. ಲಾಕ್ಡೌನ್ ಇರೋದ್ರಿಂದ ಇಷ್ಟು ಕಡಿಮೆ ಪ್ರಮಾಣದಲ್ಲಿ ಸೋಂಕು ಕಡಿಮೆಯಾಗಿದೆ ಅಂತ ಹೇಳಿದ್ದಾರೆ. ಹಾಗೆ ನಿನ್ನೆ ಒಂದೇ ದಿನ 110,000 ವ್ಯಾಕ್ಸಿನ್ ಹಾಕಿದೀವಿ. ಕೇಂದ್ರದಿಂದ ಹೆಚ್ಚು ವ್ಯಾಕ್ಸಿನ್ ಬಂದ್ರೆ ಅನುಕೂಲವಾಗಲಿದೆ. ಹೆಚ್ಚು ಲಸಿಕೆ ಬಂದ್ರೆ 18 ವರ್ಷ ಮೇಲ್ಪಟ್ಟವರಿಗೂ ಲಸಿಕೆ ಕೊಡಲಾಗುತ್ತೆ. ಜೂನ್ 7ರ ನಂತರ ಅನ್ಲಾಕ್ ಮಾಡುವ ವಿಚಾರದಲ್ಲಿ ಸರ್ಕಾರ ತೀರ್ಮಾನ ಕೈಗೊಳ್ಳುತ್ತೆ ಅಂತ ಹೇಳಿದ್ದಾರೆ. ಈ ಕೇಸಸ್ನ ಸಂಖ್ಯೆ, ಹೊಸ ಪ್ರಕರಣಗಳ ಸಂಖ್ಯೆ ಕಡಿಮೆ ಆಗ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೀವಿ. ಆ ಟ್ರೆಂಡು ಸುಮಾರು 15-20 ದಿನದಿಂದ ಇದೆ. ಆದರೆ ಇವತ್ತು ಅದು 5,000 ತನಕ ಬಂದಿದೆ. ಈಗ ಸದ್ಯದ ಆದೇಶ ಏನಿದೆ ಅದು ಮುಂದುವರಿತಾ ಇದೆ. 7ನೇ ತಾರೀಕು ತನಕ ಅದೇ ಆದೇಶ ಇರುತ್ತದೆ. ತದನಂತರ ಆಗಿರ್ತಕ್ಕಂಥ ಏನೋ ಆದೇಶ ಆಗಬಹುದು, ಅದು ಸ್ಥಿತಿಗೆ ಅನುಗುಣವಾಗಿ ಅದನ್ನು ಪರಿಶೀಲನೆ ಮಾಡಿದ ನಂತರ ಒಂದು ಸರ್ಕಾರ ತೀರ್ಮಾನಕ್ಕೆ ಬರುತ್ತದೆ. ರಾಜ್ಯದಲ್ಲಿ ದಿನೇ ದಿನೇ ಸೋಂಕು ಇಳಿಮುಖವಾಗ್ತಾ ಇದ್ದು, ನಿನ್ನೆ ರಾಜ್ಯದಲ್ಲಿ 22,823 ಪ್ರಕರಣಗಳು ಪತ್ತೆಯಾಗಿದೆ.
ಸೋಂಕು ಇಳಿಕೆ ಆದರೂ ಸರ್ಕಾರಕ್ಕೆ ಟೆನ್ಷನ್ ಹೆಚ್ಚಾಗುತ್ತಲೇ ಇದೆ. ನಗರ ಪ್ರದೇಶಗಳಲ್ಲಿ ಕೊರೋನಾ ಹತೋಟಿಗೆ ಬರ್ತಾ ಇದ್ರೂ ಗ್ರಾಮೀಣ ಭಾಗದಲ್ಲಿ ಸೋಂಕು ಕಡಿಮೆ ಆಗ್ತಾ ಇಲ್ಲ. ಇದೇ ಕಾರಣಕ್ಕೆ ಸಿಎಂ ಯಡಿಯೂರಪ್ಪ ಇಂದು 5 ಜಿಲ್ಲೆಗಳ ಶಾಸಕರು, ಸಂಸದರು, ಪರಿಷತ್ ಸದಸ್ಯರು ಹಾಗೂ ಅಧಿಕಾರಿಗಳ ಜೊತೆ ಮಹತ್ವದ ಸಭೆ ನಡೆಸಿದ್ದಾರೆ. ವಿಡಿಯೋ ಸಂವಾದದ ಮೂಲಕ ಮೈಸೂರು, ಹಾಸನ, ಬೆಳಗಾವಿ, ಕಲಬುರಗಿ, ವಿಜಯಪುರ ಜಿಲ್ಲೆಗಳ ಕೊರೋನಾ ಬಗೆಗಿನ ಸಂಪೂರ್ಣ ಮಾಹಿತಿಯನ್ನು ಸಂಗ್ರಹಿಸುತ್ತಿದ್ದಾರೆ. ಲಾಕ್ಡೌನ್ ಮುಂದುವರಿಸಬೇಕಾ ಬೇಡವಾ, ಸೋಂಕು ಹೆಚ್ಚಿರುವ ತಾಲೂಕುಗಳಿಗೆ ಲಾಕ್ ಬೇಕಾ, ಆರೋಗ್ಯ ಮೂಲಸೌಕರ್ಯಗಳ ಕೊರತೆ ಇದೆಯಾ, ಹೀಗೆ ಹಲವು ವಿಚಾರಗಳನ್ನು ಸಿಎಂ ಚರ್ಚಿಸ್ತಾ ಇದ್ದಾರೆ. ಆಯಾ ಜಿಲ್ಲೆಗಳ ಶಾಸಕರು, ಸಂಸದರು, ಪರಿಷತ್ ಸದಸ್ಯರು ಹಾಗೂ ಅಧಿಕಾರಿಗಳು ಸಂವಾದದಲ್ಲಿ ಭಾಗಿಯಾಗಿ ಜಿಲ್ಲೆಗಳ ಸ್ಥಿತಿಗತಿಗಳು, ಕೊರೋನಾ ವಿರುದ್ಧ ಕ್ರಮಗಳು, ಮುಂದಿನ ಕ್ರಮಗಳೇನು, ಹಾಗೆ ಅವ್ಯವಸ್ಥೆ ಬಗ್ಗೆ ಎಲ್ಲವನ್ನ ಸಂಪೂರ್ಣವಾಗಿ ವಿವರಿಸುತ್ತಿದ್ದಾರೆ. ಗದಗ ಜಿಲ್ಲೆಯಲ್ಲಿ ಜೂನ್ 30ರವರೆಗೆ ಲಾಕ್ಡೌನ್ ವಿಸ್ತರಣೆ ಕುರಿತು ನ್ಯೂಸ್ 18 ಕನ್ನಡಕ್ಕೆ ಗದಗ ಜಿಲ್ಲಾಧಿಕಾರಿ ಎಂ ಸುಂದರೇಶ್ ಬಾಬು ರಿಯಾಕ್ಟ್ ಮಾಡಿದ್ದಾರೆ. ಜಿಲ್ಲೆಯಲ್ಲಿ ಜೂನ್ 7ರವರೆಗೆ ಈಗಾಗಲೇ ಲಾಕ್ಡೌನ್ ಜಾರಿಯಲ್ಲಿದೆ. ಜೂನ್ 7ರ ನಂತರ ರಾಜ್ಯ ಸರ್ಕಾರ ಏನು ಮಾರ್ಗಸೂಚಿ ನೀಡುತ್ತೋ ನೋಡಿಕೊಂಡು ಮುಂದಿನ ನಿರ್ಧಾರ ಕೈಗೊಳ್ಳಲಾಗುತ್ತೆ. ಅಲ್ಲದೆ ಜಿಲ್ಲೆಯಲ್ಲಿ ಸ್ಥಿತಿಗತಿಯನ್ನು ನೋಡಿಕೊಂಡು ತಜ್ಞರು, ವೈದ್ಯರು, ಶಾಸಕರು, ಸಂಸದರು ಹಾಗೂ ಸಚಿವರೊಂದಿಗೆ ಚರ್ಚಿಸಿ ಸೂಕ್ತವಾದ ಕ್ರಮ ಕೈಗೊಳ್ಳುತ್ತೇವೆ ಅಂತ ಜಿಲ್ಲಾಧಿಕಾರಿ ಸುಂದರೇಶ್ ಬಾಬು ಹೇಳಿಕೆ ಕೊಟ್ಟಿದ್ದಾರೆ. ಸರ್ಕಾರ ಮಾಡಿರೋ ನಿರ್ಬಂಧಗಳೇ ಬಹಳಷ್ಟು ನಿರ್ಬಂಧಗಳಿದೆ. ಅದರಲ್ಲಿ 2-3 ಆಕ್ಟಿವಿಟೀಸ್ಗೆ ಅಷ್ಟೇ ಅವಕಾಶಗಳಿದೆ. ಈಗ ಎಕ್ಸ್ಟ್ರಾ ನಿರ್ಬಂಧ ಎನ್ನುವುದು ಬೆಳಿಗ್ಗೆ 6ರಿಂದ 10 ಗಂಟೆವರೆಗೆ ನಾವು ಏನು ಚಟುವಟಿಕೆಗಳಿದೆ ಅದನ್ನು ಬಂದ್ ಮಾಡೋದಷ್ಟೇ. ಅದು ಬಿಟ್ಟರೆ ಆಲ್ರೆಡಿ ಎಲ್ಲ 7ನೇ ತಾರೀಕುವರೆಗೆ ಬಂದೇ ಇದೆ. ಅದಕ್ಕೆ ಅದು ಪೂರ್ತಿ ಓಪನ್ ಮಾಡೋ ರೀತಿನೂ ಆಗೋದಿಲ್ಲ. ನಾವು ಅದ್ರ ಬಗ್ಗೆ ಇನ್ನೂ ಪರಿಶೀಲನೆ ಮಾಡಿ ಅವಶ್ಯಕತೆ ಇದ್ದರೆ ಇನ್ನೂ ಹೆಚ್ಚಿಗೆ ನಿರ್ಬಂಧಗಳನ್ನು ವಿಧಿಸ್ತೀವಿ. ಇಲ್ಲದೇ ಇದ್ದರೆ ಸರ್ಕಾರ ಏನು ನಮಗೆ ಮಾರ್ಗಸೂಚಿಗಳು ಕೊಟ್ಟಿದೆ, ನಿರ್ಬಂಧಗಳು ವಿಧಿಸಿದೆ, ಅದೇ ನಮಗೆ ಮೋರ್ ದನ್ ಸಫಿಷಿಯಂಟ್ ಆಗ್ತದೆ. ಸಿಎಂ ಬಿಎಸ್ವೈ ವಿಡಿಯೋ ಕಾನ್ಫರೆನ್ಸ್ ಬಳಿಕ ಮಾಜಿ ಸಚಿವ ಎಚ್ಡಿ ರೇವಣ್ಣ ಮಾತನಾಡಿದ್ದು ಸಿಎಂ ವಿರುದ್ಧ ಕಿಡಿಕಾರಿದ್ದಾರೆ. ಹಾಸನ ಜಿಲ್ಲೆಯ ಸ್ಥಿತಿಗತಿ ಕುರಿತು ಸಿಎಂ ಗಮನಕ್ಕೆ ತಂದಿದ್ದೇವೆ. ಅವರು ಉಸಿರೇ ಆಡಲಿಲ್ಲ. 2ನೇ ಅಲೆಯಲ್ಲಿ ಹಾಸನ ಜಿಲ್ಲೆಯಲ್ಲಿ 510 ಜನರು ಸಾವನ್ನಪ್ಪಿದ್ದಾರೆ. ಇದಕ್ಕೆ ಸರ್ಕಾರವೇ ನೇರ ಹೊಣೆ ಅಂತ ಎಚ್ಡಿ ರೇವಣ್ಣ ಆರೋಪಿಸಿದರು. ಮೈಸೂರು ಬಿಟ್ಟರೆ 2ನೇ ಪಾಸಿಟಿವ್ ಕೇಸ್ ಜಾಸ್ತಿ ಇರುವಂಥ ಜಿಲ್ಲೆ ಹಾಸನ ಜಿಲ್ಲೆ. ದಯಮಾಡಿ ನೆಗ್ಲೆಕ್ಟ್ ಮಾಡಬೇಡಿ. 2 ವರ್ಷ ನೀವು ಇದು ಮಾಡಿದ್ದೀರಿ, ದ್ವೇಷದ ರಾಜಕಾರಣ ಮಾಡಲ್ಲ ಅಂತ ಹೇಳಿದ್ದೀರಿ. ಆದರೂ ನೀವು ಬರೀ ದ್ವೇಷದ ರಾಜಕಾರಣ ಮಾಡ್ತಾ ಇದ್ರಿ ಅಂತ ನೇರವಾಗಿ ಅವ್ರ ಮಕ್ಕ ಕೇಳಿಸಿ. ಮೈಸೂರು ಬಿಟ್ಟರೆ ಚಾಮರಾಜನಗರ ಜಿಲ್ಲೆಯಲ್ಲಿ 174 ಗ್ರಾಮಗಳು ಕೊರೋನಾ ಮುಕ್ತವಾಗಿ ಅಂತ ಜಿಲ್ಲಾ ಉಸ್ತುವಾರಿ ಸಚಿವ ಸುರೇಶ್ ಕುಮಾರ್ ಹೇಳಿದರು. ಜಿಲ್ಲೆಯ 509 ಗ್ರಾಮಗಳ ಪೈಕಿ 174 ಗ್ರಾಮಗಳಲ್ಲಿ ಒಂದೇ ಒಂದು ಕೋವಿಡ್ ಪ್ರಕರಣ ವರದಿಯಾಗಿಲ್ಲ. ಹೋಮ್ ಐಸೋಲೇಷನ್ ಕಡಿಮೆ ಮಾಡಲು ಕ್ರಮ ಕೈಗೊಳ್ಳಲಾಗ್ತಾ ಇದೆ. ಸದ್ಯ ಜಿಲ್ಲೆಯಲ್ಲಿ 1900 ಬೆಡ್ ಸಂಖ್ಯೆಯ ಕೊರೋನಾ ಕೇರ್ ಸೆಂಟರ್ಗಳಿವೆ. ಇನ್ನು 1025 ಬೆಡ್ಗಳ ಕೇರ್ ಸೆಂಟರ್ಗಳನ್ನು ತೆರೆಯಲು ಕ್ರಮ ಕೈಗೊಳ್ಳುತ್ತಿದೆ ಅಂತ ಸಚಿವ ಸುರೇಶ್ ಕುಮಾರ್ ಹೇಳಿದರು. ಇದಕ್ಕೂ ಮೊದಲು ಸಚಿವ ಸುರೇಶ್ ಕುಮಾರ್ ಯಳಂದೂರು ತಾಲೂಕಿನ ಗೌಡಹಳ್ಳಿ ಗ್ರಾಮ ಪಂಚಾಯತ್ ಟಾಸ್ಕ್ ಫೋರ್ಸ್ ಸಭೆಯಲ್ಲಿ ನಡೆಸಿದರು. ಇದೇ ಕಾರಣದಿಂದ ಏನಾದರೂ ಕೂಡ ಈ ರೀತಿ ಸ್ಪ್ರೆಡ್ ಆದರೆ ಪ್ರತಿ ತಾಲೂಕಲ್ಲಿ ವಿಡಿಯೋಗಳನ್ನ ನಾವು ಮೈಸೂರ ಎಷ್ಟು ಜನ ಇರುತ್ತೆ ನಿಮಗೆ 4 ಕೇರ್ ಸೆಂಟರ್ ಸೇರಿಸಿದ್ದ ನೋಡ್ರೆ ಇದೇ. ಉತ್ತರ ಕನ್ನಡ ಜಿಲ್ಲೆಯ ಆರೋಗ್ಯ ಇಲಾಖೆಯ ಸ್ಥಿತಿಗತಿ ಸ್ವಲ್ಪ ಸುಧಾರಿಸಿದೆ. ಜಿಲ್ಲೆಯಲ್ಲಿ ಆಯಾ ಶಾಸಕರು ತಮ್ಮ ಪ್ರದೇಶಾಭಿವೃದ್ಧಿ ಅನುದಾನದಲ್ಲಿ ಆಂಬ್ಯುಲೆನ್ಸ್ಗಳನ್ನು ಖರೀದಿಸಿದ್ದಾರೆ. ಕೊರೋನಾ 2ನೇ ಅಲೆಯ ಮುಂಚೆ ಜಿಲ್ಲೆಯಲ್ಲಿ ಆಂಬ್ಯುಲೆನ್ಸ್ಗಳು ಕೊರತೆ ಕಾಣಿಸ್ತಾ ಇತ್ತು. ಆದರೆ ಈಗ ಜಿಲ್ಲೆಯಲ್ಲಿ ಒಟ್ಟು 17 ಆಂಬ್ಯುಲೆನ್ಸ್ಗಳು ಕಾರ್ಯನಿರ್ವಹಿಸುತ್ತಿವೆ. ಗ್ರಾಮೀಣ ಭಾಗದಲ್ಲಿ ಆಂಬ್ಯುಲೆನ್ಸ್ಗಳು ಹೆಚ್ಚು ಕಾರ್ಯನಿರ್ವಹಿಸಲು ಸೂಚಿಸಲಾಗಿದೆ ಅಂತ ಸಚಿವ ಶಿವರಾಮ್ ಹೆಬ್ಬಾರ್ ಹೇಳಿಕೆ ಕೊಟ್ಟಿದ್ದಾರೆ. ಒಂದು ಕನ್ಸರ್ನ್ ಕೊಂಡಿದ್ದೆ. ಫಸ್ಟ್ ಬಂದ ನಂತರ MLA ಆದ ತಕ್ಷಣವೇ ನಮ್ಮ ಗ್ರಾಮೀಣದ ಜನರ ಸಲುವಾಗಿ ಆರೋಗ್ಯ ದೃಷ್ಟಿಯಲ್ಲಿ ನಾವು ಅವರಿಗೆ ಆಂಬ್ಯುಲೆನ್ಸನ್ನು ಕೊಡಬೇಕನ್ನೋದು. ಈಗ ಇಂಥ ಒಂದು ಕೊರೋನಾದ ಟೈಮ್ನಲ್ಲಿ ನಾನು ಈ ಒಂದು ಆಕ್ಸಿಜನ್ ಆಂಬ್ಯುಲೆನ್ಸನ್ನು ಕೊಡ್ತಾ ಇದ್ದೇವೆ. ಟೋಟಲ್ 4 ಖರೀದಿ ಮಾಡಿದ್ದೇವೆ. ನಮ್ಮ ಇಲ್ಲಿಯ ಜನರಿಗೆ ಅವಶ್ಯಕತೆವಾಗಿರುವ ಈ ಆಂಬ್ಯುಲೆನ್ಸನ್ನು ನಾನು ಇವತ್ತು ಆರೋಗ್ಯ ಇಲಾಖೆಗೆ ನಾವು ಹಸ್ತಾಂತರ ಮಾಡಿದ್ದೇವೆ. ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಯೋಜನೆ ವತಿಯಿಂದ ನೆಲಮಂಗಲ ತಾಲೂಕು ಆಡಳಿತಕ್ಕೆ 10 ಆಕ್ಸಿಜನ್ ಕಾನ್ಸಂಟ್ರೇಟರ್ ಹಾಗೂ 2 ವೆಂಟಿಲೇಟರ್ ಕಿಟ್ ಅನ್ನು ಹಸ್ತಾಂತರಿಸಲಾಯಿತು.
ಆಮ್ಲಜನಕ ಸಾಂದ್ರಕಗಳನ್ನು ನೆಲಮಂಗಲದ ದಲೈಲಾಮಾ ಕ್ಯಾಂಪಸ್ನಲ್ಲಿರೋ ಕೋವಿಡ್ ಕೇರ್ ಸೆಂಟರ್ನಲ್ಲಿ ಅಳವಡಿಸಲಾಗುತ್ತೆ. ವೆಂಟಿಲೇಟರ್ ಕಿಟ್ ನೆಲಮಂಗಲ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಅಳವಡಿಸಲಾಗುವುದು. ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಮುಖ್ಯಾಧಿಕಾರಿಗಳು, ತಹಶೀಲ್ದಾರ್, ಶಾಸಕರು ಹಾಗೂ ಆರೋಗ್ಯಾಧಿಕಾರಿಗಳ ಸಮ್ಮುಖದಲ್ಲಿ ಆಕ್ಸಿಜನ್ ಕಾನ್ಸಂಟ್ರೇಟರ್ ಹಾಗೂ ವೆಂಟಿಲೇಟರ್ ಹಸ್ತಾಂತರಿಸಲಾಯಿತು. ಪ್ರಜಾಕೀಯ ಸಂಸ್ಥಾಪಕ ನಟ ಉಪೇಂದ್ರ ರೈತರಿಗೆ ನೆರವಾಗಿದ್ದಾರೆ. ಲಾಕ್ಡೌನ್ನಿಂದಾಗಿ ಮಾರಾಟವಾಗದೆ ಹಾಳಾಗ್ತಾ ಇದ್ದ ಕ್ಯಾಪ್ಸಿಕಂ ಖರೀದಿಸಿ ಜನರಿಗೆ ಹಂಚ್ತಾ ಇದ್ದಾರೆ. ದಾವಣಗೆರೆಯ ಸತ್ಯನಾರಾಯಣಪುರ ಇಂಜಿನಿಯರ್ ವಿದ್ಯಾರ್ಥಿ ಆದರ್ಶ್ ಅವರಿಂದ 9 ಕ್ವಿಂಟಾಲ್ ಕ್ಯಾಪ್ಸಿಕಂ ಅನ್ನ 11,000ಕ್ಕೆ ಖರೀದಿಸಿ ಜನರಿಗೆ ಉಚಿತವಾಗಿ ಉಪೇಂದ್ರ ಅಭಿಮಾನಿಗಳಿಗೆ ಹಂಚ್ತಾ ಇದ್ದಾರೆ. ಉಪೇಂದ್ರ ಅವರ ಕಾರ್ಯಕ್ಕೆ ದಾವಣಗೆರೆ ಜಿಲ್ಲೆಯ ಜನರು ಮೆಚ್ಚುಗೆಯನ್ನ ವ್ಯಕ್ತಪಡಿಸುತ್ತಿದ್ದಾರೆ.